ಸಿರಿ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಕೆಲವೊಂದಿಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಕಮೆಂಟ್ಸ್ ಅದಾವು. ಎಲ್ಲದಕ್ಕೂ ಅಲ್ಲೇ ಕಮೆಂಟಲ್ಲೇ ರಿಪ್ಲೈ ಮಾಡೋಕ್ಕಾಗಲ್ಲ, ಸ್ವಲ್ಪ ಡೀಟೇಲಾಗಿ ಆನ್ಸರ್ ಕೊಡಬೇಕಾಗ್ತೈತಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನನ್ನ ರೊಟೀನನ್ನು ತೋರಿಸ್ತಾ ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಆದಷ್ಟು ಎಲ್ಲರೂ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡ್ತೀನಿ ಅಂತ ಅಂದ್ಕೊಂಡಿನಿ. ನೋಡೋಣ, ಎಷ್ಟು ಭಾಳ ಲೆಂಗ್ದಿ ಆದ್ರೂ ಕೂಡ ನೋಡೋರಿಗೆ ಬೇಜಾರಾಗ್ತೈತಿ. ಆದಷ್ಟು ಒಂದು 10-15 ಕಮೆಂಟ್, ಇಂಪಾರ್ಟೆಂಟ್ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಸಂತೋಷವನ್ನು ನೀಡಲಿ ಅಂಥೇಳಿ ಈ ಸಿರಿ ಚಾನಲ್ನ ಮೂಲಕ ನಿಮ್ಮೆಲ್ಲರಿಗೂ ಆಶಿಸ್ತೀನಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಅದರ ಜೊತೆಗೆ ನಮ್ಮ ಭಾರತದ ಹಿಂದೂ ಮೂಲದ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಕೂಡ. ಎಲ್ಲರಿಗೂ ಸಿರಿ ಚಾನಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಯುಗಾದಿ ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಮಾಡಾಕ್ತಿದ್ದೆ. ಇದ್ರ ಜೊತೆಗೆ ಲೇಟ್ ಮಾಡೋದು ಬೇಡ, ಕಮೆಂಟ್ಸ್ಗಳಿಗೆ ಹಾಗೆ ರಿಪ್ಲೈ ಮಾಡ್ಕೊತ ಹೋಗೋನು. ಯಾಕಂದ್ರೆ ಒಂದೊಂದು ಕಮೆಂಟ್ಗಳಿಗೂ ಕೂಡ 1 ನಿಮಿಷ ಅಂತಂದ್ರೆ ಒಂದು 10 ಕಮೆಂಟ್ ಆಗ್ಬೋದು ಅಷ್ಟೇ. ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡಿಬಿಡ್ತೀನಿ. ಮೊದಲನೇ ಕಮೆಂಟ ಭಾಗ್ಯಲಕ್ಷ್ಮಿ ಅವ್ರದ್ದು ತೊಗೊಂಡಿನಿ. ಬಹಳಷ್ಟು ಜನರ ಪ್ರಾಬ್ಲಮೇ ಇದು. ಅದಕ್ಕೋಸ್ಕರ ಇದನ್ನು ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡಬೇಕು ಅಂಥೇಳಿ ಈ ಕಮೆಂಟನ್ನು ಮೊದಲಿಗೆ ತೊಗೊಂಡಿನಿ. ಇವರ ಕಮೆಂಟ್ ಏನಂದ್ರೆ, ನನ್ನ ಮಕ್ಕಳು ಭಾಳ ಚಿಕ್ಕವರು, ಅವರ ವ್ಯವಸ್ಥೆ ಮಾಡೋದ್ರೊಳಗೆ ನನ್ನ ಟೈಮ್ ಹೋಗ್ತೈತಿ. ಅವರಿಗೆ ಟೈಮ್ ಜಾಸ್ತಿ ಕೊಡೋದ್ರಿಂದ ಸ್ಟಡಿಗೆ ಟೈಮ್ ಭಾಳ ಸಿಗಂಗಿಲ್ಲ, ಏನು ಮಾಡೋದು ಮ್ಯಾಮ್ ಅಂತ ಕೇಳ್ಯಾರ. ನಾವು ಯಾವುದೋ ಒಂದು ಸ್ಟಡಿ ಅಥವಾ ಯಾವುದೋ ಒಂದು ಸಣ್ಣ ಸಾಧನೆ ಮಾಡಬೇಕಂದ್ರೂ ಕೂಡ ಭಾಳಷ್ಟು ಅಡ್ಡಿ ಆತಂಕಗಳಿರ್ತಾವೆ. ಅವುಗಳನ್ನೆಲ್ಲ ಬದಿಗೆ ಒತ್ತಿ ನಮಗೋಸ್ಕರ ಒಂದು 3-4 ತಾಸಾದರೂ ಟೈಮ್ ಮಾಡ್ಕೋಬೇಕು. ನಮಗೆ ನಿದ್ದೆಗೆಟ್ಟಾದರೂ ಆಗಲಿ ಅಥವಾ ಬೇರೆ ರೀತಿಯದ ಅಂತ ಹೈರಾಣಾದರೂ ಚಿಂತಿಲ್ಲ. ಸ್ಟಡಿಗೋಸ್ಕರ ಒಂದು 3-4 ಗಂಟೆ ಟೈಮ್ ಕೊಡ್ರಿ. ಅಷ್ಟರಲ್ಲಿ ಆರಾಮಾಗಿ ನೀವು TET ಪಾಸ್ ಆಗುವಷ್ಟು ಅಭ್ಯಾಸ ಮಾಡ್ಬೋದು 3-4 ಗಂಟೆವರೆಗೆ. ಮತ್ತು ಉಳಿದ ಟೈಮಲ್ಲಿ ಅವರಿಗೆ ಹುಡುಗರಿಗೆ ಊಟ ಮಾಡಿಸ್ಬೇಕಾದ್ರೆ ಮತ್ತು ಮನಗಿಸ್ಬೇಕಾದ್ರೆ ಆದಷ್ಟು ವಿಡಿಯೋಸ್ಗಳನ್ನು ಕೇಳೋದಕ್ಕೆ ಟ್ರೈ ಮಾಡಿರಿ. ವಿಡಿಯೋಸ್ಗಳನ್ನು ಬರೀ ಕೇಳೋದ್ರಿಂದನೂ ಕೂಡ ಆರಾಮಾಗಿ ನೀವು TET ಪಾಸ್ ಆಗ್ಬೋದು. ಮತ್ತು ಅದರ ಜೊತೆಗೆ ಒಂದು 2 ಗಂಟೆನಾದರೂ ಕೂಡ ಡೀಟೇಲಾಗಿ ಓದ್ಕೊಳ್ಳೋದಕ್ಕೆ ಟೈಮ್ ಮಾಡ್ಕೊರಿ. ಈಗ ಮಧ್ಯಾಹ್ನ 1 ಗಂಟೆ 1:30 ತನಕ ಇದೇ ರೀತಿಯಾಗಿ ನನ್ನ ಡ್ಯೂಟಿ ಇರ್ತೈತಿ ನಮ್ಮ ಮನೆಯವ್ರ ಹೊರತನೂ. ಬಟ್ ಇವತ್ತು ಯುಗಾದಿ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಹೀಗಾಗಿ ಸ್ಟಡಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಕಮೆಂಟ, ಮ್ಯಾಥ್ಸ್ EVSಗೆ ಯಾವ ಬುಕ್ಸ್ ಓದ್ತಾ ಇದ್ದೀರಾ TETಗೋಸ್ಕರ ಅಂತ ಕೇಳಾರ ವಿನುತಾ ಅನ್ನೋರು. ಅವರಿಗೆ ಬಹಳಷ್ಟು ಜನರು ಕೇಳಿರುವಂಥದ್ದು ಇದು ರಿಪ್ಲೈ ಮಾಡಿನ ಆಲ್ರೆಡಿ, ಆದ್ರೂ ಕೂಡ ಇನ್ನೊಮ್ಮೆ ಹೇಳ್ತೀನಿ. ಮೊಬೈಲ್ನಲ್ಲಿ ಒಂದು ಆ್ಯಪ್ ಹಾಕೋತೀನಿ ನಾನು. ಅದು ಯಾವುದಂತಂದ್ರೆ 1ರಿಂದ 10ನೇ ತರಗತಿವರೆಗೂ ಕರ್ನಾಟಕ ಬುಕ್ಸ್ ಅಂಥೇಳಿ NCERT ಬುಕ್ ಅಂಥೇಳಿ ನೀವು ಸರ್ಚ್ ಬಾರಲ್ಲಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಬುಕ್ಸ್ಗಳಿರುವಂತಹ ಒಂದು ಆ್ಯಪ್ ಸಿಗ್ತೈತಿ. ಅಲ್ಲಿ ನೀವು ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ನಿಮ್ಗೆ ಯಾವ ಲೆಸನ್ ಬೇಕೋ ಅದು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು. 1ನೇ ಕ್ಲಾಸ್ ಹಿಡಿದು 10ನೇ ಕ್ಲಾಸ್ವರೆಗೂ ನೀವು ಆರಾಮಾಗಿ ಎಲ್ಲ ಸಬ್ಜೆಕ್ಟ್ ವೈಸ್ ಸ್ಟಡಿ ಮಾಡ್ಬೋದು. ಮತ್ತು ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಈ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ. ಮತ್ತು ಜೊತೆಗೆ ಮೇಲೆ ಐಕಾರ್ಡ್ನಲ್ಲಿ ಲಿಂಕ್ ಬರಾಕ್ತೈತೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋ ಕೂಡ ನೋಡ್ಬೋದು. ಈಗ ಸಂಜೆಗೆ 7 ಗಂಟೆ ಆಗೈತಿ. ಜಾಸ್ತಿ ಕೆಲಸ ಇತ್ತು ಇವತ್ತು ಸ್ವಲ್ಪ, ಅದಕ್ಕೆ ಅಭ್ಯಾಸ ಮಾಡೋಕ್ಕಾಗಲಿಲ್ಲ. ಒಮ್ಮೆ 7 ಗಂಟೆಗೆ ತೊಗೊಂಡು ಕುಂತೀನಿ.
ನೆಕ್ಸ್ಟ್ ಕಮೆಂಟ್ ಹೇಮಾ ಪವಾರ್ ಅವ್ರದ್ದು. ಅಕ್ಕ ಆಫ್ಟರ್ ಮ್ಯಾರೇಜ್ ಆಧಾರ್ ಕಾರ್ಡ್ ನೇಮ್ ಚೇಂಜ್ ಮಾಡಿಸ್ಬೇಕಾ ಅಂಥೇಳಿ. ಹೌದು, ನಾವು ಆಧಾರ್ ಕಾರ್ಡ ಗಂಡನ ಹೆಸರಲ್ಲೇ ಮಾಡಿಸ್ಬೇಕು. ಆದ್ರೂ ಕೂಡ ಇನ್ನೊಂದು ಸರ್ತಿ ಡೀಟೇಲ್ ಆಗಿ ಕೇಳಿಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅದ್ರ ಬಗ್ಗೆ ನನಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ. ನಾವು ಎಚ್ ಕೆ ಭಾಗದವರಾಗಿರೋದ್ರಿಂದ, ಅಂದರೆ ನಾನ್ ಎಚ್ ಕೆಯಿಂದ ಎಚ್ ಕೆ ಭಾಗಕ್ಕೆ ವಿವಾಹ ಆಗಿರೋದ್ರಿಂದ ಅದಕ್ಕೋಸ್ಕರ ನಾವು ಕಂಪಲ್ಸರಿ ಗಂಡನ ಹೆಸರಲ್ಲೇ ನಮ್ಮ ಆಧಾರ್ ಕಾರ್ಡ್ ಇರಬೇಕು. ಅದಕ್ಕೋಸ್ಕರ ನಾನು ಈಗ ರೀಸೆಂಟಾಗಿ ನಾನು ಕೂಡ ಆಧಾರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿನಿ. ನೆಕ್ಸ್ಟ್ ಕಮೆಂಟ ಫಕೀರಯ್ಯ ಅಂತ ಹೇಳಿ ಐತಿ ಅಕೌಂಟ. ಅವರು ಏನು ಕಮೆಂಟ್ ಮಾಡ್ಯಾರಂದ್ರೆ, ಮ್ಯಾಮ್ ಪಿ ಎಸ್ ಟಿಗೆ ಜಿ ಪಿ ಟಿಗೆ ತಯಾರಿ ಮಾಡ್ತಿದ್ದೇನೆ. ನೋಟ್ಸ್ ಮಾಡೋದು ಅವ್ರ ಬದಲು ಬುಕ್ನಲ್ಲೇ ಟಿಕ್ ಮಾಡಿಕೊಂಡ್ರೆ ಹೆಲ್ಪ್ ಆಗ್ಬೋದಾ ಅಂಥೇಳಿ. ಆಫ್ಕೋರ್ಸ್ ನಿಮ್ಗೆ ಯಾವ ರೀತಿಯಾಗಿ ಕಂಫರ್ಟ್ ಝೋನ್ ಇರ್ತೈತಿ ಆ ರೀತಿಯಾಗಿ ನೀವು ಸ್ಟಡಿ ಮಾಡ್ಬೋದು. ನಾನು ಬರಿತೀನಿ ಅಂಥೇಳಿ ನೀವು ಕೂಡ ಬರೆಯೋದ್ರಲ್ಲಿ ಅರ್ಥ ಇಲ್ಲ. ನಾನು ಈಗ ನೋಟ್ಸ್ ಮಾಡಾಕ್ತೀನಲ್ಲ, ಮುಂದೆ ಮತ್ತೆ ಟಿ ಇ ಟಿ ಸಿ ಇ ಟಿ ನಾ ಮತ್ತೆ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರೆ ಮತ್ತೊಂದು ಸರ್ತಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನಿಮಗೆ ಯಾವ ರೀತಿಯಾಗಿ ಕಂಫರ್ಟ್ ಝೋನ್ ಇರ್ತೈತಿ, ಓದೋದ್ರಿಂದ ನೀವು ಆರಾಮಾಗಿ ಅರ್ಥ ಆಗ್ತೈತಿ ಅಂತ ಅಂದ್ಕೊಂಡ್ರೆ ಅದನ್ನೇ ಫಾಲೋ ಮಾಡಿರಿ. ಇಲ್ಲ ಅಂದರೆ ನೀವು ನೋಟ್ಸ್ ಮಾಡ್ಕೊಂಡು ಓದ್ತೀನಿ ಅಂತಂದ್ರೆ ಒಂದು ಸರ್ತಿ ನೋಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಟೈಮಲ್ಲಿ ರಿವಿಷನ್ ಸ್ಟಾರ್ಟ್ ಮಾಡ್ಕೊರಿ. ಎಲ್ಲರದು ಕೂಡ ಅಭ್ಯಾಸದ ಪದ್ಧತಿ ಒಂದೇ ರೀತಿ ಆಗಿರೋದಿಲ್ಲ. ಒಬ್ಬೊಬ್ಬರು ಕೇಳಿನೇ ಬರೀ ವಿಡಿಯೋಸ್ಗಳನ್ನು ಕೇಳಿನೇ ಆರಾಮಾಗಿ ನೀವು ಪೂರ್ತಿಯಾಗಿ ನಿಮ್ಮ ಸ್ಟಡಿಯನ್ನು ಮಾಡ್ಕೋಬೋದು ಕೆಲಸದ ಜೊತೆಗೆ. ಒಂದಿಷ್ಟು ಜನ ಓದಿ ಬರೆದು ತೆಗೆದಾದ್ಮೇಲೆ ಅವರಿಗೆ ಪರ್ಫೆಕ್ಟ್ ಆಗ್ತಿರ್ತೈತಿ. ಕೆಲವೊಂದಿಷ್ಟು ಜನಕ್ಕೆ ಫಸ್ಟಿಗೆ ಬರೆದಾದ್ಮೇಲೆ ಅದನ್ನು ಮತ್ತೊಮ್ಮೆ ರಿವಿಷನ್ ಮಾಡ್ಕೊಳ್ಳೋಂಡಾಗೇ ಪರ್ಫೆಕ್ಟ್. ಈ ರೀತಿಯಾಗಿ ಅವ್ರವ್ರದ್ದೇ ಆದಂತಹ ಒಂದು ಪದ್ಧತಿ ಇರ್ತಾವೆ ಓದ್ಕೊಳ್ಳೋದು. ನಿಮ್ಮ ಪದ್ಧತಿಯಲ್ಲಿ ನೀವು ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರಿ. ಮತ್ತು ನಾನೀಗ ತೋರಿಸುವಂಥದ್ದು ಒಂದು ಮೋಟಿವೇಶನ್ ಅಷ್ಟೇ. ಉಳಿದಿದ್ದೆಲ್ಲ ನಿಮ್ಮದು ಮನೆ ವಾತಾವರಣಕ್ಕೆ, ನಿಮ್ಮ ಎನ್ವಿರಾನ್ಮೆಂಟ್ಗೆ ಯಾವ ರೀತಿಯಾಗಿ ನೀವು ನಿಮ್ಮ ಟೈಮ್ ಟೇಬಲ್ ಹಾಕೋತೀರಿ ಅದು ನಿಮಗೆ ಬಿಟ್ಟಿದ್ದು. ಬಟ್ ಈ ಥರ ಮಾಡಬಹುದು ಅಂಥೇಳಿ ಮೋಟಿವೇಶನ್ ತೋರಿಸ್ದಂಗೆ ಅಷ್ಟೇ. ಟೈಮ್ ವೇಸ್ಟ್ ಮಾಡಬಾರ್ದು, ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಇದೆಲ್ಲ ನೋಡಿ ಮೋಟಿವೇಟ್ ಆಗಬಹುದು ಅಷ್ಟೇ. ನನಗೆ ನೀವು ಮಾಡಬೇಕು ಅಂತಂದ್ರೆ ಆಗಲ್ಲ. ಯಾಕಂದ್ರೆ ನಿಮ್ಮ ಟೈಮ್ ಟೇಬಲೇ ಬೇರೆ ಇರ್ತೈತಿ, ನಿಮ್ಮ ಮನೆ ವಾತಾವರಣನೇ ಬೇರೆ ಇರ್ತೈತಿ. ನಮ್ಮ ಮನೆಯಲ್ಲಿ 12 ಗಂಟೆಗೆ ಬರ್ತಾರೆ ಮನೆಗೆ ರಾತ್ರಿ. ಅಲ್ಲಿವರೆಗೂ ನಾನು ಸ್ಟಡಿ ಆರಾಮಾಗಿ ಮಾಡ್ಬೋದು. ಒಂದಿಷ್ಟು ಜನರ ಮನೆಯಲ್ಲಿ 9 ಗಂಟೆಗೆ ಬಂದು ಊಟ ಮಾಡಿ ಅದನ್ನೆಲ್ಲ ಮತ್ತು ಪಾತ್ರೆ ಗೀತ್ರೆ ಎಲ್ಲ ತೊಳೆದಿಟ್ಕೊಂಡು ಓದಕ್ಕೆ ಕೂಡ್ಬೇಕಂದ್ರೆ ಸ್ವಲ್ಪ ಸುಸ್ತಾಗ್ಬೋದು. ಅಷ್ಟರಲ್ಲೇ ಅವ್ರು ಬರುವಷ್ಟರಲ್ಲೇ ನೀವು ಸ್ಟಡಿ ಮಾಡಿ ತೆಗೆದುಬಿಟ್ರೆ ಅವ್ರು ಇದ್ದಾಗ ನೀವು ಕೆಲಸವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಟೈಮ್ ಟೇಬಲನ್ನು ನಿಮ್ಮ ಕಂಫರ್ಟ್ ಝೋನ್ ಯಾವ ರೀತಿ ಇರ್ತೈತಿ ಆ ರೀತಿ ರೆಡಿ ಮಾಡ್ಕೊರಿ. ಆದಷ್ಟು ನಾವು ಮನೆಯಲ್ಲಿ ಗಂಡ್ಮಕ್ಳು ಇರದೇ ಇರುವಾಗ ಸ್ಟಡಿ ಮಾಡಿಕೊಂಡು ಮುಗಿಸೋದು ಬೆಸ್ಟ್. ಯಾಕಂದ್ರೆ ಅವ್ರು ಇದ್ದಾಗ ಅವ್ರ ಜೊತೆಗೆ ಊಟಕ್ಕೆ ಕೊಟ್ಕೋತಾನೆ, ಅವ್ರ ಜೊತೆ ಮಾತಾಡ್ಕೋತಾನೆ ನಾವು ಕೆಲಸ ಮಾಡ್ಬೋದು. ಅವ್ರಿದ್ದಾಗ ಓದ್ಕೋತ ಕೊಡೋಕ್ಕಾಗಲ್ಲ. ಇದು ನನ್ನ ಅಭಿಪ್ರಾಯ. ಮತ್ತಿನ್ನೊಂದು ಹುಡುಗರು ಸ್ಕೂಲಿಗೆ ಹೋದಾಗ. ಬಟ್ ಈಗ ರಜೆ ಇರೋದ್ರಿಂದ ಸ್ವಲ್ಪ ಆದಷ್ಟು ನೀವು ನೆಶಿಕ್ನಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡಿರಿ. ಲೇಟಾಗಿ ಹುಡುಗರು ಕೂಡ ಲೇಟಾಗಿ ಹೇಳ್ತಿರ್ತಾರೆ, ಕೆಲಸ ಸ್ವಲ್ಪ ಲೇಟ್ ಆದ್ರೂ ಕೂಡ ನಡೀತಿರ್ತೈತಿ. ಅದಕ್ಕೋಸ್ಕರ 1-2 ಅವರ್ಸ್ ನೆಶಿಕ್ನಾಗೆ ಎದ್ದು ಓದೋದಕ್ಕೆ ಪ್ರಾರಂಭ ಮಾಡಿರಿ. ಈ ಏಪ್ರಿಲ್ ಮೇ 2 ನಾವು ಪೂರ್ತಿಯಾಗಿ ಯೂಸ್ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ನಾವು 2 ಕಮೆಂಟನ್ನು ನೋಡ್ಬೋದು. ಮ್ಯಾಮ್ ನಿಮ್ಮ ಯಾರು ನೇತ್ರಾವತಿಯವರು, ಮ್ಯಾಮ್ ನಿಮ್ಮ ಸೈಕಾಲಜಿ ನೋಟ್ಸ್ PDF ಮಾಡಿ ಲಿಂಕ್ ಕಳಿಸಿ ಮ್ಯಾಮ್. ನಾನು ಹೌಸ್ ವೈಫ, 2 ಸಣ್ಣ ಮಕ್ಕಳದಾರ, ಅವ್ರನ್ನ ನೋಡಿಕೊಂಡು ಸ್ಟಡಿ ಮಾಡಿ ನೋಟ್ಸ್ ಮಾಡ್ಕೊಳ್ಳೋದಕ್ಕಾಗಂಗಿಲ್ಲ ಅಂಥೇಳಿ. ಶೋರ್ ನನ್ನ ನೋಟ್ಸನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ PDF ನಾನು ಹಾಕಿರುವಂತಹ PDF ನೀವು ನೋಡ್ಕೋಬೋದು. ಸ್ವಲ್ಪ ಟೈಮ್ ಕೊಡ್ರಿ, ರಿವಿಷನ್ ಸ್ಟಾರ್ಟ್ ಆಗೋನೇ ಸೈಕಾಲಜಿಯನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ಕಮೆಂಟನ್ನು ನೋಡ್ಬೋದು. ಅಶ್ವಿನಿ ಬಿ ಗದ್ಯಾಳ್ ಅಂಥೇಳಿ, ಸಿಸ್ಟರ್ ನನಗೆ ಮಾರ್ನಿಂಗ್ ಓದಕ್ಕೆ ಕುಂತ್ರೆ ನಿದ್ದೆ ಬರುತ್ತೆ, ಹೇಗೆ ಕಂಟ್ರೋಲ್ ಮಾಡ್ತೀರಾ ಹೇಳ್ತೀರಾ ಅಂಥೇಳಿ. ಮೊದಲಿಗೆ ಹಾಗೆ ಆಗ್ತೈತಿ. ಬುಕ್ ಹಿಡ್ಕೊಂಡು ಕೂಡ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೈತಿ ನೋಡ್ರಿ. ಅದೇ ನಿದ್ದೆ ಮಾಡಿ ಎದ್ದಿರ್ತೀವಿ ಅಂದ್ರೂ ಕೂಡ ಬೆಳಗ್ಗೆ ಓದಕ್ಕೆ ಕುಂತೀವಂದ್ರೆ ನಿದ್ದೆ ಬರ್ತೈತಿ. ಮೊದಲಿಗೆ ನನಗೂ ಕೂಡ ಹಾಗೆ ಆಗ್ತಿತ್ತು. ಬೆಳಿಗ್ಗೆ ಕುಂತಾಗ, ಮಧ್ಯಾಹ್ನ ಕುಂತಾಗ, ಈವನ್ ಸಾಯಂಕಾಲ ಕೂಡ ಅಭ್ಯಾಸಕ್ಕೆ ಕುಂತಾಗ ನಿದ್ದೆ ಬರ್ತಿತ್ತು. ಆದರೆ ಬರ್ತಾ ಕಂಟ್ರೋಲ್ ಮಾಡ್ತಾ ಹೋಗಬೇಕು.
ನೀವು ಈಗ ನಿದ್ದೆ ಬರಾಕತ್ತೈತಿ ಅಂತಂದ್ರೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಅಡ್ಡಾಡ್ರಿ. ಬೇರೆ ಕೆಲಸ ಏನಾರ ಹತ್ತಿ ಇಡೋದಾಗಿರ್ಬೋದು, ಬಟ್ಟೆ ಮಡ್ಚಿ ಇಡೋದಾಗಿರ್ಬೋದು. ಒಂದು 5-10 ನಿಮಿಷ ಬೇರೆದ್ರ ಕಡೆ ಲಕ್ಷ್ಯ ಕೊಡ್ರಿ. ಎದ್ದು ಬಿಡ್ರಿ ಅಲ್ಲಿಂದ ಅಭ್ಯಾಸ ಮಾಡೋದ್ರಿಂದ. ಮತ್ತು ಸ್ವಲ್ಪ ನಿದ್ದೆ ಹೋಗ್ತೈತಿ. ಆವಾಗ ಮತ್ತೆ ಬಂದು ಸ್ಟಡಿ ಕೂಡ್ರಿ. ಈ ರೀತಿಯಾಗಿ 2-3 ಸರ್ತಿ ಆದ್ರೂ ಹೀಗೆ ಮಾಡಿರಿ. ಒಂದು 5 ಮತ್ತೆ ನಿದ್ದೆ ಬರಾಕತ್ತಲ್ಲ, ಮತ್ತೆ ಎದ್ದು ಹೋಗಿ ಬೇರೆ ಕೆಲಸ ಏನಾರ ಮಾಡಿರಿ. ನೀರು ಕುಡಿಯೋಕೆ ಹೋಗೋದು, ಏನಾದರೂ ಸ್ವಲ್ಪ ಲೈಟಾಗಿ ಏನಾರು ತಿನ್ನೋದು. ಸ್ವಲ್ಪ ಅಲ್ಲಿಂದ ನಾವು ಏಳಬೇಕು ಅಂದಾಗ ನಾವು ನಿದ್ದೆಯನ್ನು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಲ್ಲೇ ಕುಂತ್ವಿ ಅಂತಂದ್ರೆ ನಿದ್ದೆ ಬರಾಗ್ತೈತೆ ಅಂದ್ರೆ ಅಲ್ಲೇ ತೂಕುಡ್ಸ್ಕೊತಾನೆ ಕೂಡ್ತೀವಿ, ಖರೆ ನಮ್ಮ ಅಭ್ಯಾಸ ಆಗಂಗಿಲ್ಲ. ಈ ರೀತಿಯಾಗಿ ಒಂದು ವಾರ ನೀವು ಕಂಟ್ರೋಲ್ ಮಾಡಬೇಕು. ನಿದ್ದೆ ಬಂತಂದ್ರೆ ಎದ್ದು ಹೋಗಿ ಕೆಲಸ ಆದರೂ ಮಾಡಿರಿ, ಇಲ್ಲಾಂದರೆ ಏನಾದರೂ ಬಟ್ಟೆ ಮಡ್ಚೋದಾಗಿರ್ಬೋದು, ಕ್ಲೀನಾಗಿ ಇಡೋದಾಗಿರ್ಬೋದು. ಹೆಣ್ಮಕ್ಳಿಗೆ ಏನಾರ ಇರ್ತವೆ, ಆ ಕೆಲಸವನ್ನು ಮಾಡೋದ್ರಿಂದ ನಾವು ನಿದ್ದೆಯನ್ನು ತಡಿಬೋದು. ಒಂದು 5 ನಿಮಿಷ ಗ್ಯಾಪ್ ಮಾಡಿದ್ವಲ್ಲ, ಮತ್ತೆ ಅಲ್ಲಿ ನಿದ್ದೆ ಕಂಟ್ರೋಲ್ ಆಗ್ತೈತಿ. ಮತ್ತು ಅಭ್ಯಾಸಕ್ಕೆ ಕೂಡ್ರಿ. ಈ ರೀತಿಯಾಗಿ ನಾನಂತರೂ ಫಾಲೋ ಮಾಡೀನಿ. ಇದು ವರ್ಕ್ ಆಗೈತಿ. ನನಗೂ ಕೂಡ ಮೊದಲಿಗೆ ಹಾಗೆ ಆಗ್ತಿತ್ತು. ಇದು ನಿಮಗೆ ಹೆಲ್ಪ್ ಆಗ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. 7ನೇ ಪಾಠ ಪೂರ್ತಿಯಾಗಿ ಮುಗೀತು. ಅದೇ ಸ್ಟಾರ್ಟ್ ಮಾಡಿದ್ದೆ ನಿನ್ನೆ ದಿನ. ಇವತ್ತು 7ನೇ ಪಾಠ ಪೂರ್ತಿಯಾಗಿ ಮುಗಿಸಿ 8ನೇ ಪಾಠ ಕೂಡ ಸ್ಟಾರ್ಟ್ ಮಾಡೀನಿ. ಎಲ್ಲ ಸಿರಿ ಚಾನಲ್ನ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಅದರ ಜೊತೆಗೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನನ್ನ ಈ ಚಾನಲ್ನ ಮೂಲಕ ಹರಿಸೋದೇನೆಂದ್ರೆ, ಈ ಹೊಸ ವರ್ಷ ಎಲ್ಲರಿಗೂ ಕೂಡ ಒಂದು ಹೊಸ ಹುರುಪು, ಹೊಸ ಜೀವನವನ್ನು ನೀಡಲಿ. ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಶಿಕ್ಷಕರಾಗ್ರಿ ಅಂಥೇಳಿ ಮತ್ತೊಮ್ಮೆ ಹಾರೈಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.